ಡಿ ಬಾಸ್ ಅವ್ರು ಬಂದ್ಬಿಟ್ಟು ನಿಮ್ಮ ನ್ಯೂಸ್ ಚಾನಲ್ ಹತ್ರ ನೋಡಪ್ಪ ನಾನೇ ಕೊಲೆ ಮಾಡಿರಂತ ಒಪ್ಕೊಂಡಿಲ್ಲ. ಇಲ್ಲಾಂದ್ರೆ ಒಬ್ರು ಪೊಲೀಸರು ಸುಧಾ ಬಂದ್ಬಿಟ್ಟು ಇವರು ಕೊಲೆ ಮಾಡಿದಾರೆ ಅಂತ ಯಾರು ಕೂಡ ಹೇಳಿಲ್ಲ. ಪ್ರಜ್ವಲ್ ರೇವಣ್ಣ ಎಲ್ಲಿ ಹೋದ ಗೊತ್ತಿಲ್ಲ. ನೇಹ ಹಿರೇಮಠು ಅವ್ರ ಕೇಸ್ ಏನಾಯ್ತು ಅಂತ ಗೊತ್ತಿಲ್ಲ. ಫಿಲಂ ಸ್ಟಾರ್ಗಳು, ನಟ ನಟಿಯರು, ಎವ್ರಿಬಡಿ ಯಾರೇ ಆದ್ರೂ ನೋಡಿದ್ರು ನನ್ಗಂತ ಐ ಡೋಂಟ್ ಕೇರ್. ನಾನು ಒಂದೇ ಒಂದು ಹೇಳ್ಕೊತೀನಿ, ನಮ್ ಡಿ ಬಾಸ್ ಅವರು ತುಂಬಾ ಖುಷಿಯಾಗಿದ್ದಾಗ ಅವ್ರಿಗೆ ಎಲ್ಲಾರು ಬೇಕು. ಜಿಡಿಸ್ಕೊಂಡು ಎಷ್ಟು ಅಂತ ನಾವು ನಾಡ್ಕಾಡಕ್ಕಾಗುತ್ತೆ. ಪರವಾಗಿಲ್ಲಮ್ಮ ಹೂ ನಮ್ಮ ಅಂತ. ಯಾಕಂದ್ರೆ ನೀರು ಇಲ್ಲಿವರೆಗೂ ಬಂದಾಗ ಹೂ ಅನ್ಬೋದು, ಇಲ್ಲಿಗೆ ಬಂದಾಗ ಹೂ ಅನ್ಬೋದು, ಇಲ್ಲಿಗೆ ಬಂದಾಗಲೂ ಓಕೆ ಅನ್ಬೋದು. ಇಲ್ಲಿಗೆ ಬಂದಾಗ 3 ಸಲ ಅದು ಹೇಳ್ತೀವಿ ಗೊತ್ತಾ, 3ನೇ ಸಲಿಗೆ ಹಂಗೆ ನಂಬಿಟ್ಟು ಓದಿದ್ವಿ ಗೊತ್ತಾ, ಅದೇ ಕೋಪ ಅಷ್ಟೇ. ಇಲ್ಲ, ನಾನು ಅಪ್ಪಟ ಪುನೀತ್ ರಾಜ್ಕುಮಾರ್ ಸರ್ ಅಭಿಮಾನಿ. ದರ್ಶನ್ ಸರ್ ನಟ, ಪ್ರಜ್ವಲ್ ರೇವಣ್ಣ ಯಾರು ಸರ್ ಹೇಳಿ? ಯಾರು ಸರ್? ಪ್ರೆಸ್ ಅವ್ರು ನೀವು ಹೆಂಗೆ ಗೊತ್ತಾ, ಎಲ್ಲಿ ಜೋಳ ಇರುತ್ತೋ ಎಲ್ಲಿ ಬೇಳೆ ಇರುತ್ತೋ ಅದಕ್ಕೆ ಕಾಯ್ಕೊಂತ ಕುಂತಿರ್ತೀರಾ ನೀವು. ಈಗ ದರ್ಶನ್ ಅವರು ತಪ್ಪು ಮಾಡಿದ್ರು, ಹಂಗ್ ಮಾಡಿದ್ರು, ಅದನ್ನ ತೆಗಿತಿದ್ದೀರಾ, ತೆಗೀರಿ, ಬೇಡ ಅನ್ನಲ್ಲ. ತಪ್ಪೆಲ್ಲರೂ ಮಾಡ್ತಾರೆ, ನೀವು ಮಾಡಿದ್ದೀರಾ, ನಾನು ಮಾಡಿದ್ದೀನಿ. ನಾವು ಕಚಡಗಳೇ, ಎಲ್ರು ಕಚಡಗಳೇ. ಸೋಷಿಯಲ್ ಮೀಡಿಯಾನೇ ಗೇಮ್ ರೀ, ಸೋಷಿಯಲ್ ಮೀಡಿಯಾನೇ ಒಂದು ಗೇಮು ನಿಜ ಹೇಳ್ಬೇಕಂದ್ರೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವಾಗ ಎಲ್ಲಿದ್ದೀನಪ್ಪ ಅಂದ್ರೆ, ನೀವು ನೋಡ್ತಾ ಇರ್ಬೋದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್. ಅಂದ್ರೆ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿ ಇಟ್ಟಿರ್ತಕ್ಕಂಥ ಸ್ಟೇಷನ್ ಇದು, ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್. ನಿಮಗೆ ಗೊತ್ತಿದೆ ಆಲ್ರೆಡಿ, ನಿಮಗೆಲ್ಲ ಏನೇನು ನಡೀತಾ ಇದೆ ಪ್ರತಿಯೊಂದು ಅಪ್ಡೇಟ್ಸ್ ಗೊತ್ತಿದೆ ಆಲ್ರೆಡಿ. ದರ್ಶನ್ ಅವ್ರನ್ನ ಮತ್ತೆ 5 ದಿನಗಳ ಕಾಲ ಶನಿವಾರ ನಿನ್ನೆ ತಾನೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು. ಸೊ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಮತ್ತೆ ತನಿಖಾಧಿಕಾರಿಗಳು ಅಂದ್ರೆ ಪೊಲೀಸ್ ಅಧಿಕಾರಿಗಳು ಏನ್ ಮಾಡಿದ್ರಪ್ಪ ಅಂದ್ರೆ, ಇನ್ನು 9 ದಿನಗಳ ಕಾಲ ಕಸ್ಟಡಿ ಕೊಡಿ, ಇನ್ನೂ ಕೆಲವೊಂದು ಸಾಕ್ಷಿಗಳನ್ನ ಒದಗಿಸಬೇಕು, ಇನ್ನೂ ಕೆಲವೊಂದು ಸಾಕ್ಷಿಗಳನ್ನ ನಾವು ಪತ್ತೆ ಹಚ್ಚಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ 9 ದಿನಗಳ ಕಾಲಾವಕಾಶ ಕೇಳಿದ್ರು. ಆದ್ರೆ 9 ದಿನಗಳಲ್ಲಿ ಈಗ ಕೊನೆಗೆ 5 ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಇನ್ನು 5 ದಿನ ಪೊಲೀಸ್ ಕಸ್ಟಡಿನಲ್ಲಿ ಇರ್ತಾರೆ. ಅಷ್ಟರೊಳಗಡೆ ಇವರು ಯಾವುದೇ ರೀತಿ ತನಿಖೆಗಳಿರ್ಬೋದು ಅಥವಾ ಈ ಸಾಕ್ಷಿಗಳಿರ್ಬೋದು, ಆ ಕೊಲೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನು ಸಾಕ್ಷಿಗಳು ಬೇಕೋ ಆ ಎಲ್ಲಾ ಸಾಕ್ಷಿಗಳನ್ನ ಒದಗಿಸತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಸೊ ಇದಿಷ್ಟು ಇಲ್ಲಿನ ಬೆಳವಣಿಗೆ. ಇಲ್ಲಿನ ಪರಿಸ್ಥಿತಿ ನಾವು ನೋಡ್ತಾ ಇದ್ರೆ ಫುಲ್ಲು ಖಾಲಿ ವಾತಾವರಣ ಇದೆ. ಇಲ್ಲಿನ ಪರಿಸ್ಥಿತಿ ನಾವು ನೋಡ್ತಾ ಇದ್ರೆ ಮಾಮೂಲಿ ನಾರ್ಮಲ್ ಜನಗಳು ಆರಾಮಾಗಿ ಓಡಾಡ್ಬೋದು. ಇಲ್ಲಿ ಯಾವುದೇ ರೀತಿ ಜೈಕಾರ ಹಾಕೋದಾಗ್ಲಿ, ಡಿ ಬಾಸ್ ಅಭಿಮಾನಿಗಳು ಬಂದು ಕೂಗಾಟ ಮಾಡೋದಾಗ್ಲಿ ಯಾವುದನ್ನು ಇಲ್ಲಿ ಮಾಡೋ ಹಾಗಿಲ್ಲ. ಈಗ ಜಸ್ಟ್ ನಾವು ಈಗ ನೋಡಿದಂತಹ ಪರಿಸ್ಥಿತಿನ ನಾನು ವಿವರಿಸೋದಾದ್ರೆ, ಈಗ ಜಸ್ಟ್ ಇದೇ ಜಾಗದಲ್ಲಿ ತುಂಬಾ ಜನ ದರ್ಶನ್ ಅವರ ಅಭಿಮಾನಿಗಳು. ಇಲ್ಲ, ನಾನು ಅಪ್ಪಟ ಪುನೀತ್ ರಾಜ್ಕುಮಾರ್ ಸರ್ ಅಭಿಮಾನಿ. ಹಂಗಂತ ದರ್ಶನ್ ಅಭಿಮಾನಿ ಅಂತಲ್ಲ, ಅವ್ರು ಬೇಕಾಗಿರೋರು ಕನ್ನಡ ಇಂಡಸ್ಟ್ರಿಗೆ. ಅವರು ಮೂವಿ ಮಾಡಿದ್ದಾರೆ, ಎಲ್ಲರೂ ನೋಡ್ತೀವಿ. ನಾನು ಪುನೀತ್ ಸರ್ ಅಭಿಮಾನಿ. ಫಾರ್ ಎವರ್ ಎಲ್ಲಾ ಮೂವಿ, ಡಾಕ್ಟರ್ ರಾಜ್ಕುಮಾರ್ ಸಾರ್ದು, ಶಿವರಾಜ್ ಸರ್ ಕುಮಾರ್ದು, ರಾಘವೇಂದ್ರ ರಾಜ್ಕುಮಾರ್, ವಿನಯ್ ರಾಜ್ಕುಮಾರ್ ಸಾರ್ದು ಎಲ್ಲ ಮೂವಿ ಟೋಟಲ್ ನೋಡ್ತೀವಿ, ಬಿಡೋದೇ ಇಲ್ಲ ಸರ್. ದರ್ಶನ್ ಅವರು ಈ ಕೇಸ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ನೀವೇನಾದ್ರೂ ಅವ್ರನ್ನ ನೋಡಿದಿರಾ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಅಥವಾ ಎಲ್ಲಾದ್ರೂ ಶೂಟಿಂಗ್ ಸ್ಪಾಟ್ ಅಲ್ಲಿ ಆಗ್ಬೋದು, ಅಥವಾ ಎಲ್ಲಾದ್ರೂ ಅವರು ಹತ್ರದಿಂದ? ಇಲ್ಲ, ಶೂಟಿಂಗ್ ಸ್ಪಾಟ್ ಅಲ್ಲಿ ನೋಡಿದ್ದೀನಿ, ಹತ್ರದಿಂದ ನೋಡಿದ್ದೀನಿ. ದರ್ಶನ್ ಸರ್ ನಾ ನೋಡಿದ್ದೀನಿ. ಹೆಂಗೆ ನೀವು ಅನ್ಕೊಂಡಂಗೆ ಈಗಿರೋ ಸ್ಥಿತಿಗೆ? ಈಗ ನೀವು ಪ್ರೆಸ್ ಅವ್ರಿಗೊಂದು ಕ್ವಶನ್ ಸರ್, ಕ್ಯಾಜುವಲ್ ಆಗಿ ಇದನ್ನೇ ತೋರಿಸ್ತಿದ್ರ. ಮಿನಿಮಮ್ 4-5 ಡೇಸ್ ಆಯ್ತಲ್ವಾ. ಪ್ರಜ್ವಲ್ ರೇವಣ್ಣ ಎಲ್ಲಾದ, ಎಲ್ಲೋದ ಗೊತ್ತಿಲ್ಲ, ಆ ಕೇಸ್ ಏನಾಯ್ತು ಗೊತ್ತಿಲ್ಲ. ಕ್ಯಾಜುವಲಿ ನಮ್ದು ಇವರು ನೇಹ ಹಿರೇಮಠು ಅವ್ರ ಕೇಸ್ ಏನಾಯ್ತು ಅಂತ ಗೊತ್ತಿಲ್ಲ. ಇದನ್ನೇ ರುಬ್ತಾ ಇದ್ದೀರಾ. ಕಾನೂನು ಕ್ರಮವಾಗಿ ಇದನ್ನ ಕೈಗೊಳ್ತಾರೆ, ಬಿಡಲ್ಲ. ಕಾನೂನು ಕ್ರಮವಾಗಿ ಕೈಭದ್ರವನ್ನು ಹೆಂಗ್ ಮಾಡ್ಬೇಕು ಅದ್ ಮಾಡ್ತಾರೆ. ನೀವು ಪ್ರೆಸ್ ಅವರು ಟೋಟಲ್ ಇವತ್ತಿಗೆ 4 ದಿನ ಆಯ್ತು, ಏನ್ ಮಾಡ್ತಿದ್ದೀರಾ ಸರ್? ಇದನ್ನ ಬಿಟ್ಟು ನಿಮ್ಗೆ ಬೇರೆ ನ್ಯೂಸ್ ಇಲ್ವಾ? ಕ್ಯಾಜುವಲ್ ಆಗಿ ನಾನೊಂದು ಕ್ವಶನ್ ಸರ್, ದರ್ಶನ್ ಸರ್ ನಟ, ಪ್ರಜ್ವಲ್ ರೇವಣ್ಣ ಯಾರು ಸರ್ ಹೇಳಿ? ಯಾರು ಸರ್? ಏನ್ ತನಿಖೆ ಏನ್ ತೋರಿಸ್ತಿದ್ದೀರಾ ಸರ್? ಎಲ್ಲಿ ತೋರಿಸಿದೀರಾ? ನಾನು 4 ಡೇಸ್ ಆಯ್ತು ಮಾತಾಡ್ತಾ ನೋಡ್ತಾನೆ ಇದ್ದೀನಿ. ಎಲ್ಲಿ ನೋಡಿದ್ರು ದರ್ಶನ್ ಕೊಲೆ ಮಾಡಿದ್ರು, ಹಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು, ಅಲ್ಲಿ ಮರ್ಡರ್ ಆಯ್ತು, ಇಲ್ಲಿ ಮಾಡಿದ್ರು, ಅಲ್ಲಿ ಹೋಗಿದ್ರು. ಬಿಡಿ, ಇದು ಆರೋಪನೋ ನ್ಯಾಯನೋ ಅನ್ಯಾಯನೋ ಬೇಡ, ಇದನ್ನು ಮಾತಾಡೋಣ. ಈ ಹಿಂದೆ ಆಗಿರೋ ಕೇಸ್ಗಳು ಯಾವತ್ತಾದ್ರೂ ಅಟ್ಲೀಸ್ಟ್ ನೀವು ಮಾತಾಡಿದ್ದೀರಾ? ಅಂದ್ರೆ ಪ್ರೆಸ್ ಅವ್ರು ನೀವು ಹೆಂಗೆ ಗೊತ್ತಾ, ಎಲ್ಲಿ ಜೋಳ ಇರುತ್ತೋ ಎಲ್ಲಿ ಬೇಳೆ ಇರುತ್ತೋ ಅದಕ್ಕೆ ಕಾಯ್ಕೊಂತ ಕುಂತಿರ್ತೀರಾ. ನೀವು ಕಾಯ್ಕೊಂತ ಕುಂತಿರ್ತೀರಾ, ಜೋಳ ಎಲ್ಲಿ ಬೆಳೆಯುತ್ತೋ ಬೇಳೆ ಎಲ್ಲಿ ಬೆಳೆಯುತ್ತೋ ಅಂತ. ಈಗ ದರ್ಶನ್ದಿದೆ, ಅದನ್ನೇ ಇಟ್ಕೊಂಡಿದ್ದೀರಾ. ಈಗ ನಾಳೆ ಇನ್ನೊಂದಾಗುತ್ತೆ, ದರ್ಶನ ಬಿಡ್ತೀರಾ, ಅದನ್ನ ಹಾಕೊಂತೀರಾ. ಅದೇ ಅಲ್ವಾ ಕ್ಲಾರಿಟಿ. ದರ್ಶನ್ ಅವ್ರು ಹೇಗೆ ಇಷ್ಟು ರೂಢ ಬಿಹೇವ್ ಮಾಡೋಂಥ ವ್ಯಕ್ತಿನ ಹೆಂಗೆ ಅವರು ನೀವು ಏನೋ ಹತ್ರ ನೋಡಿದೀರಲ್ಲ, ಹೆಂಗೆ ಅನ್ಸುತ್ತೆ? ಈಗ ರೂಢಾಗಿನೂ ಹೇಳಿದ್ರಿ ನೀವು, ಈ ಘಟನೆ ನಡೆದಾಗಿಂದ ಈ ರೂಢಾಗಿರೋ ಮಾತುಗಳು ಬಂತು ನಿಮ್ಮ ಹತ್ರ. ಇದಕ್ಕಿಂತ ಮುಂಚೆ, ಯಾಕಂದ್ರೆ ತಪ್ಪೇ, ನಾನು ಅದನ್ನ ಮಾತ್ರ ಇದು ಹೇಳಲ್ಲ, ಯಾರು ತಪ್ಪು ಮಾಡಿದ್ರು ತಪ್ಪೇ ಆಯ್ತಾ. ಈಗ ಹಿಂದೆ ಮಾಡಿರೋ ಅವರು ಒಳ್ಳೇದನ್ನು ಮಾಡಿದ್ದಾರೆ, ಯಾರು ಇಲ್ಲ ಅಂತ ಹೇಳಿಲ್ಲ, ಒಳ್ಳೇದನ್ನು ಮಾಡಿದ್ದಾರೆ, ಅದು ನಿಮ್ಗೂ ಗೊತ್ತು. ಒಳ್ಳೇದು ಮಾಡಿದ್ದಾರೆ. ಈಗ ಆಗಿರೋ ಕೆಟ್ಟ ವಿಚಾರಕ್ಕೆ ನೀವೆಲ್ಲ ಹಿಂಗ್ ಮಾಡ್ದ, ದರ್ಶನ್ ಸಿಗರೇಟ್ ಸೇದ್ದ,
ವೇಟರಿಗೆ ಹೊಡೆದ, ಅವನಿಗೆ ಹೊಡೆದ, ಇವನಿಗೆ ಹೊಡೆದ. ಯಾಕೆ ಒಳ್ಳೇದನ್ನ ಮಾತಾಡಲ್ಲ ನೀವು ಯಾರು? ಅನಾಥಾಶ್ರಮ ನೋಡ್ಕೊಂಡಿದ್ದಾರೆ. ಎಷ್ಟು ನಮ್ಮ ಮಂತ್ರಾಲಯ ರಾಯಚೂರಲ್ಲಿ ಸ್ಪೆಷಲಿ ಮಂತ್ರಾಲಯಕ್ಕೆ ಎಷ್ಟು ಇದು ಮಾಡಿದ್ದಾರೆ. ಗೊತ್ತು ರೀ, ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ, ನನ್ನ ಪಕ್ಕ ರಾಯಚೂರು, ನಾವು ಅಲ್ಲೇ ಇರೋದು. ಅವ್ರು ಬರ್ತಾರೆ 6 ತಿಂಗಳಕ್ಕೊಂದ್ಸಲ ಬರ್ತಾರೆ, ಗೋಮಾತೆನ ನೋಡ್ಕೊಂಡು ಹೋಗ್ತಾರೆ, ಏನಲ್ಲಿ ಏನೇನು ವ್ಯವಸ್ಥೆ ಇದ್ರೆ ಮಾಡಿ ಹೋಗ್ತಾರೆ. ಈ ವಿಚಾರದಲ್ಲಿ ಸುಳ್ಳು ಹೇಳಕ್ಕಾಗಲ್ಲ. ಈಗ ದರ್ಶನ್ ಅವರು ತಪ್ಪು ಮಾಡಿದ್ರು, ಹಂಗ್ ಮಾಡಿದ್ರು, ಅದನ್ನ ತೆಗಿತಿದ್ದೀರಾ, ತೆಗೀರಿ, ಬೇಡ ಅನ್ನಲ್ಲ. ತಪ್ಪೆಲ್ಲರೂ ಮಾಡ್ತಾರೆ, ನೀವು ಮಾಡಿದ್ದೀರಾ, ನಾನು ಮಾಡಿದ್ದೀನಿ. ನಾವು ಕಚಡಗಳೇ, ಎಲ್ಲರೂ ಕಚಡಗಳೇ. ಕಚಡ ಯಾರು ಅಂತ ಗೊತ್ತಾಗುತ್ತೆ. ಅದಾದ್ಮೇಲೆ ನ್ಯಾಯನೋ ಏನೋ ತೀರ್ಪು ಕೊಡ್ತಾರೆ. ಸಾಮಾನ್ಯವಾಗಿ ಯಾರನ್ನು ಬಿಡಲ್ಲ, ಆಯ್ತಾ? ನಾನು ಅದನ್ನೇ ಹೇಳೋದು ಸರ್. ದರ್ಶನ್ ಅಭಿಮಾನಿಗಳು ಕೆಲವರಿಗೆ ಬೆದರಿಕೆ ಆಗ್ತಾರೆ. ಅವ್ರ ಪರ ಕೆಲವು ಈ ಸುದ್ದಿ ಬರ್ತಿರೋದು ಏನಪ್ಪಾ ಅಂದ್ರೆ ಅವ್ರ ಪರ ಮಾತಾಡಿದ್ರೆ ಮಾತ್ರ ಸುಮ್ಮನೆ ಇರ್ತಾರೆ, ವಿರೋಧ ಮಾತಾಡಿದ್ರೆ ಬೆದರಿಸ್ತಾರೆ. ಸೋಷಿಯಲ್ ಮೀಡಿಯಾನೇ ಗೇಮ್ ರೀ. ಸೋಷಿಯಲ್ ಮೀಡಿಯಾನೇ ಒಂದು ಗೇಮು. ನಿಜ ಹೇಳ್ಬೇಕಂದ್ರೆ ಕೆಳಗೆ ಕಮೆಂಟ್ ಯಾರೋ ಮಾಡ್ತಾನೆ, ಇವ್ನು ಹಿಂಗೆ, ಇವ್ನು ಹಂಗೆ ಮಾಡ್ದ, ಇವ್ನು ಹಿಂಗೆ ಮಾಡಬೇಕು. ಅದೇ ಒಳ್ಳೇದು ಮಾಡಿದ್ರೆ ಗ್ರೇಟ್ ಪರ್ಸನ್, ಇದು ಸೂಪರ್, ಇಂಥ ಜನ ಹುಟ್ಟಬೇಕು ನಮ್ಮರಲ್ಲಿ, ನಮ್ಮರು ಒಬ್ರು ಕನ್ನಡ ಇರ್ಬೇಕು, ಕಾಟೇರ ಸಿನಿಮಾ ಬಂತು ಒಳ್ಳೇದು ಅಂತ ಹೇಳಿದ್ರಿ. ಇದಾದ್ಮೇಲೆ ಕೆಟ್ಟದ್ದು ಅಂದ್ರೆ ಕಮೆಂಟಲ್ಲಿ 100 ಜನ 100 ಮಾತಾಡ್ತಾರೆ. ಅದ್ರ ಬಗ್ಗೆ ಬೇಡ. ಕಮೆಂಟ್ 100 ಜನ ಮಾತಾಡ್ತಾರೆ, ಒಳ್ಳೇದೋ ಕೆಟ್ಟದ್ದು. ನಮಗೆ ಗೊತ್ತಿರೋದು ಒಳ್ಳೇದು ಮಾಡಿದ್ದಾರೆ. ಈಗ ಕೆಟ್ಟದಾಗಿದೆ, ಅದು ಇನ್ನೂ ತೀರ್ಪು ಗೊತ್ತಿಲ್ಲ, ಏನು ಮಾಡಿದಾರೆ ಏನಿಲ್ಲ. ಆದಷ್ಟು ಬೇಗ ಗೊತ್ತಾಗತ್ತೆ, ನಿಮಗೂ ಗೊತ್ತಾಗತ್ತೆ, ನಮಗೂ ಗೊತ್ತಾಗತ್ತೆ ಸರ್. ಏನ್ ಅನ್ಸುತ್ತೆ ಸರ್, ನಮ್ ಬಾಸ್ ಮಾಡಿರಲ್ಲ ಸರ್, 100% ಶೋರ್ ನಮ್ ಬಾಸ್ ಮಾಡಿರಲ್ಲ. ಏನು ಅಕಸ್ಮಾತ್ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ಇಲ್ಲಾಂದ್ರೆ ಒಂದು ನಮ್ ಡಿ ಬಾಸ್ ಅವ್ರು ಬಂದ್ಬಿಟ್ಟು ನಿಮ್ಮ ನ್ಯೂಸ್ ಚಾನಲ್ ಹತ್ರ ನೋಡಪ್ಪ ನಾನೇ ಕೊಲೆ ಮಾಡಿರಂತ ಒಪ್ಕೊಂಡಿಲ್ಲ. ಇಲ್ಲಾಂದ್ರೆ ಒಬ್ರು ಪೊಲೀಸರು ಸುಧಾ ಬಂದ್ಬಿಟ್ಟು ಇವರು ಕೊಲೆ ಮಾಡಿದಾರೆ ಅಂತ ಯಾರು ಕೂಡ ಹೇಳಿಲ್ಲ ಅಲ್ವಾ? ಬಟ್ ಹಂಗಿದ್ಮೇಲೆ ನೀವು ನ್ಯೂಸ್ ಚಾನಲ್ ಅಲ್ಲ ಎಲ್ಲ ಯಾಕೆ ಈ ತರ ನಮ್ ಬಾಸ್ ಬಗ್ಗೆ ಇಷ್ಟೊಂದು ಹೊಲ್ಸೊಲ್ಸಾಗಿ ಹಾಕ್ತಿದ್ರ ಅಂತ ಗೊತ್ತಾಗ್ತಿಲ್ಲ ಸರ್ ನನಗೆ. ಸರ್ ಯಾರೇ ಆದ್ರೂ ಅಷ್ಟೇ, ಎವ್ರಿಬಡಿ ಎಲ್ಲಾ ನ್ಯೂಸ್ ಚಾನಲ್ ಅದನ್ನೇ ಮಾಡ್ತಿದ್ದೀರಾ ಸರ್. ನೀವು ಏನು ಮಾಡ್ತಿದ್ದೀರಾ? ಅಲ್ಲ, ಈಗ ನಿಮಗೆ ಸತ್ಯ ಗೊತ್ತಿಲ್ಲ ಅಲ್ವಾ? ಬಟ್ ಅವ್ರು ಮಾಡಿಲ್ಲ ಅಂತ ನೀವ್ ಹೆಂಗೆ ಹೇಳ್ತೀರಾ? ನನಗೆ ಸತ್ಯ ಗೊತ್ತಿಲ್ಲ, ಓಕೆ, ನಾನು ಒಪ್ಕೋತೀನಿ. ನಮ್ಗೆ ನಮ್ ಡಿ ಬಾಸ್ ಅವ್ರು ಮಾಡಿದಾರ ಮಾಡಿಲ್ಲ ನಾನು ಒಪ್ಕೋತೀನಿ. ಅರೆ ನಿಮಗ್ ಗೊತ್ತಾ ಅವ್ರು ಮಾಡಿದಾರೆ ಅಂತ? ಹೇಳಿರೋಣ, ನಿಮಗ್ ಗೊತ್ತಾ ಮಾಡಿದಾರೆ ಅಂತ? ಅಲ್ಲ ಸರ್, ಇವಾಗ ಡಿ ಬಾಸ್ ಅವರು ಬೆಳೆದು ದೊಡ್ಡ ಹಾಲದ ಮರ ಆಗಿದ್ದಾರೆ ಅಂತ ಇವಾಗ ಇಷ್ಟೊಂದು ಜನಗಳಿಗೆ ಹೊಟ್ಟೆ ಉರಿ ಬಂದಿದೆ. ನಾನು ಆಲ್ಮೋಸ್ಟ್ ಹೇಳ್ಬೇಕಂದ್ರೆ 90% ಯಾರಾದ್ರೂ ಈ ವಿಡಿಯೋ ನೋಡಿದ್ರೆ ಟಿವಿಲಿ ಒಂದು ನೀವು ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಫಿಲಂ ಸ್ಟಾರ್ಗಳು, ನಟ ನಟಿಯರು, ಎವ್ರಿಬಡಿ ಯಾರೇ ಆದ್ರೂ ನೋಡಿದ್ರು ನನ್ಗಂತ ಐ ಡೋಂಟ್ ಕೇರ್. ನಾನು ಒಂದೇ ಒಂದು ಹೇಳ್ಕೊತೀನಿ, ನಮ್ ಡಿ ಬಾಸ್ ಅವರು ತುಂಬಾ ಖುಷಿಯಾಗಿದ್ದಾಗ ಅವ್ರ ಜೊತೆ ಎಂಜಾಯ್ ಮಾಡ್ಬೇಕು ಅಂದಾಗ ಎಲ್ಲಾರು ಬೇಕು. ಆದ್ರೆ ಇವಾಗ ಅವ್ರು ಕಷ್ಟದಲ್ಲಿದ್ದಾರೆ ಅಂದ್ರೆ ಯಾರು ಮುಂದೆ ಬರ್ತಿಲ್ಲ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಇವ್ರು ಬರೀ ಅವ್ರ ಖುಷಿ ಮಾತ್ರ ಹಂಚ್ಕೊಳಕ್ ಮಾತ್ರ ಡಿ ಬಾಸ್ ಅವ್ರು ಬೇಕು. ಆದ್ರೆ ಇವಾಗ ಅವ್ರ ಕಷ್ಟದಲ್ಲಿದ್ದಾರೆ ಅಂದ್ರೆ ಯಾರು ಬರ್ತಿಲ್ಲ. ಧನ್ವೀರ್ ಅಣ್ಣ ಇರ್ಬೋದು, ಅಲ್ಲಿಂದ ಬಂದು ಸುಮಾರು ಜನ ಹೀರೋಗಳಿದ್ದಾರೆ, ಯಾರು ಏನಕ್ಕೆ ಬರ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ನನ್ಗಂತ. ದಯವಿಟ್ಟು ಇದನ್ನ ಯಾರಾದ್ರೂ ಸ್ವಲ್ಪ ನಿಂತ್ಕೊಂಡು ಅದಕ್ಕೆ ಸರಿಯಾಗಿರೋ ನ್ಯಾಯ ಕೊಡಿಸ್ಬೇಕು ನಮ್ ಡಿ ಬಾಸ್ ಅವ್ರಿಗೆ ಅಂತ ನಾನು ತುಂಬಾ ಕೇಳ್ಕೊತೀನಿ.